ಬೆಂಗಳೂರಿಗೆ ನೀರಿನ ಅಭಾವ ಯಾವ ರೀತಿಯಾಗಿ ಎದುರಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಇದೆಲ್ಲದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ. ಎಸ್ ಥಾಮಸ್, ಬೆಂಗಳೂರಿಗೆ ಜಲಕ್ಷಾಮ ಎದುರಾಗಿದೆ. ಆಲ್ಮೋಸ್ಟ್ ಇಡೀ ಬೆಂಗಳೂರಿಗರು ಆತಂಕ ಪಡುವಂತ ವಿಚಾರ. ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಈ ಸಮಸ್ಯೆ ಇದೆ. ಬೇಸಿಗೆಗೆ ಮುನ್ನನೇ ಈ ರೀತಿಯಾಗಾದ್ರೆ ಮುಂದೇನ್ ಕತೆ ಅಂತ, ಏನ್ ಪರಿಹಾರ ಇದಕ್ಕೆ? ಬಹುಶಃ ಇಡೀ ರಾಜ್ಯದ ಮುಂದೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಧಾನಿ ಬೆಂಗಳೂರಿಗರ ಮುಂದೆ ದೊಡ್ಡ ಮಟ್ಟದ ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂತದ್ದು ಇದೆ ಪೃಥ್ವಿ. ಈಗಾಯ್ತು ಅಂತ ಹೇಳಿದ್ರೆ ಬರುವ ಬೇಸಿಗೆಯಲ್ಲಿ, ಇನ್ನು ಬೇಸಿಗೆ ಬಂದಿಲ್ಲ, ಬೇಸಿಗೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಬೇಸಿಗೆ ಆರಂಭ ಆಯಿತು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಒಂದು ನೀರಿನ ಸಮಸ್ಯೆ ಸೃಷ್ಟಿಯಾಗತ್ತೆ, ನೀರಿನ ಸಮಸ್ಯೆ ಎಷ್ಟು ಮಟ್ಟಿಗೆ ಉಲ್ಬಣ ಆಗುತ್ತೆ ಅನ್ನೋಂಥ ಒಂದು ಪ್ರಶ್ನೆ ಇವತ್ತು ಬೆಂಗಳೂರಿಗರನ್ನ, ಆ ಒಂದು ಸಮಸ್ಯೆಯನ್ನು ನಿವಾರಿಸುವಂತ ಜಲಮಂಡಳಿ ಮತ್ತು ಬೆಂಗಳೂರಿನ BBMPಯನ್ನ ಕಾಡ್ತಾ ಇದೆ. ಯಾಕಂದ್ರೆ 198 ವಾರ್ಡ್ಗಳಲ್ಲಿ ಒಂದೇ ರೀತಿಯಾದಂತಹ ಸಮಸ್ಯೆ ಇದೆ. ಹಿಂದೆ ಏನಿತ್ತು ಅಂತ ಹೇಳಿದ್ರೆ, ಹಿಂದಿನ ವರ್ಷಗಳಲ್ಲಿ ನೀರಿನ ಸಮಸ್ಯೆ ಈ ಕೆಲವೊಂದು ಅಂತ ಹೇಳಿದ್ರೆ ಬೆಂಗಳೂರಿನ ಬಾರ್ಡರ್ ವಾರ್ಡ್ಗಳಲ್ಲಿ ಮಾತ್ರ ವ್ಯಾಪಕವಾಗಿತ್ತು. ಒಳಗಡೆ ಇರುವಂತ ಅಂತ ಹೇಳಿದ್ರೆ ಕೋರ್ ಬೆಂಗಳೂರಿನಲ್ಲಿ ಅಂತ ಒಂದು ಸಮಸ್ಯೆ ಇರಲ್ಲ. ಆದ್ರೆ ಈಗ ಕೋರ್ ಬೆಂಗಳೂರಿನಲ್ಲೂ ಕೂಡ ಸಮಸ್ಯೆ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಇದು ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇವತ್ತು ಜಲಮಂಡಳಿ ಮತ್ತು BBMP ಏನ್ ಮಾಡ್ಬೇಕನ್ನುವಂತ ಒಂದು ದೊಡ್ಡ ಮಟ್ಟದ ಗೊಂದಲದ ಪ್ರಶ್ನೆ ಇಟ್ಕೊಂಡು ಉತ್ತರ ಹುಡ್ಕೊಳ್ಳುವಂತ ಒಂದು ಪ್ರಶ್ನೆಯಲ್ಲಿದೆ. ಎಲ್ಲಾ 198 ವಾರ್ಡ್ಗಳಲ್ಲೂ ಕೂಡ ನಾವು ಒಂದಷ್ಟು ಎಲ್ಲಾ ಕಡೆನೂ ಹೋಗಕ್ಕಾಗಲ್ಲ. ಒಂದಷ್ಟು ರಿಯಾಲಿಟಿ ಚೆಕ್ಗಳನ್ನು ಕೂಡ ಮಾಡಿದಂತ ಟೈಮಲ್ಲಿ ಭಾರಿ ಸಮಸ್ಯೆಯನ್ನ ಜನ ಎದುರಿಸ್ತಾ ಇದ್ದಾರೆ. ಅಂತದೇ ಒಂದು ಸಮಸ್ಯೆ ಕೋರ್ ಬೆಂಗಳೂರಿನಲ್ಲಿರುವಂತಹ ಬಾಪೂಜಿ ನಗರ ವಾರ್ಡ್, ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಕೃಷ್ಣಪ್ಪರ್ ಅವರು ಪ್ರತಿನಿಧಿಸುತ್ತಿರುವಂತಹ ಕ್ಷೇತ್ರ ಇದು. ಈ ಒಂದು ವಾರ್ಡ್, ಬಾಪೂಜಿ ನಗರ ವಾರ್ಡ್ ಅನ್ನು ಕೂಡ ಕಾಂಗ್ರೆಸ್ನ ಕಾರ್ಪೊರೇಟರ್ ಪ್ರತಿನಿಧಿಸ್ತಾ ಇದ್ದಾರೆ. ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ನಮಗೆ ಸಮಸ್ಯೆ ಅನ್ನೋದು ಮುಖ್ಯ. ನಾವು ನೋಡ್ತಾ ಇದೀವಿ, ನಾವು ಒಂದಷ್ಟು ಚಿತ್ರಣವನ್ನು ತೋರಿಸ್ತಾ ಇದೀವಿ. ಈ ರೀತಿಯಾಗಿ ಈ ಕೊಡಗಳನ್ನ ಇಟ್ಕೊಂಡು, ಇದು ಈ ವಾರ್ಡ್ ಅಲ್ಲಿ ಈ ರೀತಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಕೆಲವೊಂದು ಔಟ್ಸ್ಕರ್ಟ್ ಅಲ್ಲಿರುವಂತಹ ವಾರ್ಡ್ಗಳಲ್ಲಂತೂ ಈ ರೀತಿ ದಿನಂಪ್ರತಿ ಕೊಡಪಾನಗಳನ್ನು ಇಟ್ಕೊಂಡು, ಕೊಡಗಳನ್ನು ಇಟ್ಕೊಂಡು ಜನ ನೀರಿಗೋಸ್ಕರ ತತ್ವಾರ ಪಡುವಂತ ಒಂದು ಸನ್ನಿವೇಶ ಇದ್ದೇ ಇದೆ. ನಾನು ಒಂದಷ್ಟು ಜನರನ್ನ ನೇರವಾಗಿ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಪೃಥ್ವಿ, ಎಷ್ಟು ಮಟ್ಟಿಗೆ ಸಮಸ್ಯೆ ಇದೆ ಅನ್ನೋದನ್ನ ಅವರ ಹತ್ರನೇ ಮಾತಾಡೋಣ, ಕೇಳೋಣ. ಮೇಡಮ್, ಈಗ ಕಳೆದ ವರ್ಷ ಎಷ್ಟು ಮಟ್ಟಿಗೆ ನೀರಿನ ಸಮಸ್ಯೆ ಇತ್ತು, ಈಗ ಬೇಸಿಗೆಯಲ್ಲಿ ತುಂಬಾ ನೀರಿನ ಸಮಸ್ಯೆ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ವಾರ್ಡ್ ನಲ್ಲಿ ನೀರಿನ ಸಮಸ್ಯೆ ನೀವು ಯಾವ ರೀತಿ ಎದುರಿಸ್ತಾ ಇದ್ದೀರಾ ಅಂತ ಹೇಳಿ? ನೋಡಿ ಸ್ವಾಮಿ, ಹೋದ ವರ್ಷ ನೀರು ಅನುಕೂಲ ಚೆನ್ನಾಗಿತ್ತು. ಈ ವರ್ಷ ಒಂದು ವಾರದಿಂದ ಈಚೆಗೆ ಪರವಾಗಿಲ್ಲ. ಈ TV ಕೃಷ್ಣರು ಇರೋ ಗಂಟ ನಮ್ಗೇನು ತೊಂದರೆ ಇಲ್ಲ. ಈ ಕಾಂಗ್ರೆಸ್ ಬಂದಾಗಿಂದ ನಮ್ಗೆ ತುಂಬ ಪ್ರಾಬ್ಲಮ್ ಇದೆ. ಪಾರ್ಕಲ್ಲಿ ತುಂಬ ಸಮಸ್ಯೆ ಇದೆ. ನೋಡ್ರಿ, ರಾತ್ರಿ 12 ಗಂಟೆ 1 ಗಂಟೆ ಬಂಗಿ ಗಾಂಜಾ ಕುಡಿಯೋರು, ಈ ಹುಡುಗರು ಎಲ್ಲ ಲವರ್ಸ್ಗಳು ತುಂಬ ಅತ್ಯಾಚಾರ ನಡೀತಾ ಇದೆ. ಪ್ರಮುಖವಾಗಿ ನಾನು ನೀರಿಂದ ಕೇಳ್ತಾ, ಈಗೇನೋ ಓಕೆ ನಿಮಗೆ ಬರ್ತಾ ಇದೆ. ಕಳೆದ ವರ್ಷ ಇಟ್ಕೊಂಡು ನೋಡಿದಂತ ಟೈಮಲ್ಲಿ ಎಷ್ಟು ಬಹಳ ಗಂಭೀರವಾಗಿದೆ ಸಮಸ್ಯೆ. ಇವಾಗೆ ಸ್ವಲ್ಪ ಪರವಾಗಿಲ್ಲ. ಇನ್ನು ಮುಂದೆ ನಮ್ಗೆ ನೀರು ತೊಂದರೆ ಆಗುತ್ತೆ. ತೊಂದರೆ ಆಗದಂಗೆ ನಮ್ಗೆ ನೋಡ್ಕೋಬೇಕು ಅಷ್ಟೇ. ಯಾವ ರೀತಿ ನೀರಿಗೆ ನೀವು ಎದುರಿಸ್ತಾ, ಸಮಸ್ಯೆ ಬಂದಾಗ ಯಾವ ರೀತಿ ನೀವು ನೀರನ್ನ ತೆಗೆದುಕೊಳ್ತೀರಾ ಅಂತ? ನಾವು ಒಂದು ಬಕೆಟ್ ನೀರು ತಗೊಳ್ಳೋದೇ, ಸ್ನಾನಕ್ಕೆ ಹೋಗೋದೇ ಹೆಚ್ಚಾಗುತ್ತೆ, ಗೊತ್ತಾ? ಅದು ಒಂದು ಬಕೆಟ್ ಅರ್ಧ ನೀರು ಬರ್ತಾ ಇರುತ್ತೆ, ಅರ್ಧ ಟ್ಯಾಂಕಿಗೆ ನೀರು ನಿಂತೋಗ್ಬಿಡುತ್ತೆ. ಕೆಳಗಡೆ ಕೈಯಲ್ಲಿ ಆಗೋರವ್ರೆ, ಆಗದಿರೋರವ್ರೆ, ವಯಸ್ಸಾಗಿರೋರವ್ರೆ, ಎಲ್ಲರ ಕೈಲೂ ಸಮಸ್ಯೆ ನಿಭಾಯಿಸೋಕ್ಕಾಗೋದಿಲ್ಲ. ದಯವಿಟ್ಟು ನಮಗೆ ಬೇಸಿಗೆ ಬಂದ ನಂತರ ನೀವು ನಮಗೆ ನೀರು ಅನುಕೂಲ ಬೇಕೇ ಬೇಕು. ಯಾವ ರೀತಿ ನೀರಿನ ಸಮಸ್ಯೆ ಇದೆ ಅಂತ? 15 ದಿವಸ ಆಯ್ತು ನೀರು ಬಂದು, ನೀರೇ ಬಂದಿಲ್ಲ. ನೀರಿಗೆ ತುಂಬಾ ಸಮಸ್ಯೆ ಆಗಿದೆ. ನೀರು ಬೇಕೇ ಬೇಕು ನಮ್ಗೆ. ಏನ್ ಮಾಡ್ತೀರಾ ನೀರಿಗೋಸ್ಕರ? ವಾಟರ್ ಟ್ಯಾಂಕ್ಗಳನ್ನ ಈಗ ಬೋರು ಇಲ್ವಲ್ಲ, ಬೋರೆಲ್ಲ ನಿಂತೋಗಿದೆ. ನೀರ್ಗಳೇ ಇಲ್ಲ. ಈ ಬೋರ್ ನೀರು ಅಲ್ಲ, ಕಾವೇರಿ ನೀರ್ನೇ ಕಾಯ್ಕೊಂಡಿರು. 15 ದಿವಸ ಆದ್ರೆ ನೀರ್ಗಳೇ ಸರಿಯಾಗಿ ಬರ್ತಾ ಇಲ್ಲ. 15 ದಿವಸ ಆಯ್ತು ನೀರ್ಗಳೇ ಬರ್ತಾ ಇಲ್ಲ ಸರಿಯಾಗಿ. ಕಾರ್ಪೊರೇಟರ್ ಏನ್ ಮಾಡ್ತಾ ಇದಾರೆ? ಕಾರ್ಪೆಂಟ ಅವರು ಮಾಡ್ತಾರೆ. ಬಂದೇ ಇಲ್ಲ, ಅವ್ರು ಓಟ್ ತಾವ್ ಗೆದ್ದಿರ್ತಾವಿಂತ ಬಂದೇ ಇಲ್ಲ. 15 ನಮ್ಮ ಕಾರ್ಪೊರೇಟರ್ ಇಲ್ಲ ಸರ್, ಬಂದಿಲ್ಲ ಸರ್. ತುಂಬಾನೇ ತೊಂದರೆ ಆಗ್ಬಿಟ್ಟೈತೆ ಸರ್. ಎಷ್ಟು ಸಲ ಕಂಪ್ಲೇಂಟ್ ಕೊಟ್ರು ಒಂದ್ಸಲಿನೂ ಬಂದೇ ಇಲ್ಲ ಸರ್. ತುಂಬಾನೇ ತೊಂದರೆ ಆಗೈತೆ ನಮ್ಗೆ, ತುಂಬಾನೇ ಪ್ರಾಬ್ಲಮ್. ನೀವು ಇದ್ ಮಾಡ್ಕೊಡ್ಬೇಕು. ಈಗಾಯ್ತು ಅಂದ್ರೆ ಇನ್ನು ಬೇಸಿಗೆ ಇನ್ನೂ ಬಂದಿಲ್ಲ. ಒಂದು ವಾರದಿಂದ ಸರ್. ಇಲ್ಲಿ ಪೈಪ್ ಬೇರೆ ಒಡೆದೋಗಿದೆ ಸರ್. ತುಂಬಾನೇ ತೊಂದರೆ ಆಗಿದೆ. ಯಾರು ಬರ್ತಾನೆ ಇಲ್ಲ ಸರ್. ಪೈಪ್ ಹೊಡೆದೋಗಿದೆ. ಪೈಪ್ ಒಂದು ವಾರ ಆಯ್ತು ಹೊಡೆದೋಗಿ. ನೀರೆಲ್ಲ ಅಲ್ಲೇ ಹೋಗ್ತಾ ಇದೆ. ಮನೆಯೊಳಗೆ ನೀರೇ ಬರ್ತಾ ಇಲ್ಲ. ಇವಾಗ ಅದನ್ನ ರೆಡಿ ಮಾಡಿದ್ರೆ ತಾನೇ ಮನೆಯೊಳಗೆ ನೀರ್ ಬರೋದಕ್ಕಾಗುತ್ತೆ. ಅದನ್ನ ಕ್ಲೋಸ್ ಮಾಡಕ್ಕೆ ಬರ್ತಾರೆ, ಅರ್ಧ ರೆಡಿ ಮಾಡ್ತಾರೆ, ಹೋಯ್ತಾ ಇರ್ತಾರೆ. ಅಲ್ಲಿ ಏನಾಗಿದೆ ಅಂತ ಕಾರ್ಪೊರೇಟರ್ ಬಂದ್ ನೋಡಿಲ್ಲ ಇಲ್ಲಿ. ಇಲ್ಲಾಂದ್ರೆ ಅವ್ರಿಗೆ ಇನ್ನೊಬ್ರಿಗೆ ಹೇಳೋಣ ಅಂದ್ರೆ, ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ, ಬರೋ ನೀರೇ ನಾವು ಕಾಯ್ಬೇಕು. ಈಗ ಬರ್ದೇ ಹೋದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಇಲ್ಲಿ ಪಾರ್ಕಲ್ಲಿ ಬೋರ್ ಇತ್ತು, ಈಗ ಅದು ರಿಪೇರಿ ಆಗೋಯ್ತೆ. ಅದನ್ನು ರೆಡಿ ಮಾಡ್ಸೋರು ಯಾರು ಇಲ್ಲ. ಸಮಸ್ಯೆ ತುಂಬಾ ಸರ್. ಇಲ್ಲಿ ಒಂದು ವಾರದಿಂದ ಪೈಪ್ ಹೊಡೆದೋಗಿ ನೀರು ಹೋಗ್ತಾ ಇದೆ. ನೀರು ಬರ್ತಾ ಇಲ್ಲ ನಮ್ಮ ಮನೆಗಳಿಗೆ. ನಾವು ಅಲ್ಲಿ ಇಲ್ಲಿ ಹೋಗಿ ಡೌನ್ಗಳಲ್ಲಿ ಎತ್ಕೊಂಡ್ ಬರ್ತಾ ಇದ್ದೀವಿ. ನೀರೇ ಇಲ್ಲ ನಮಗೆ. ಯಾರು ಈ ಕಡೆ ಗಮನನೇ ಹರಿಸೋದಿಲ್ಲ. ಮೋರಿಲಿ ಹರ್ಕೊಂಡು ಹೋಗ್ತಾ ಇದ್ರು ನಮ್ಗೆ ಸಂಬಂಧ ಇಲ್ಲ ಅಂತ ಓಡಾಡ್ತಾ ಇರ್ತಾರೆ. ಯಾರಾದ್ರೂ ಬಂದು ಇಲ್ಲಿ ಕಾರ್ಪೊರೇಷನ್ ಓಡಾಡ್ತಾ ಇರ್ತಾರೆ. ಯಾವಾಗ್ಲೂ ಅವ್ರಿಗೂ ಯಾರು ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತಾರೆ. ನಮ್ಗೇನ್ ಸಂಬಂಧ ಅಂತ. ನಮ್ಗೆ ಇವಾಗ ಸಮಸ್ಯೆ ಆಗಿರೋದು ನೀರಿಲ್ದೆ. ಒಂದು ವಾರ ಆಯ್ತು ನೀರು ಬಂದು. ನಮ್ಗೆ
ಟ್ಯಾಂಕ್ ಕಡೆ ಪೃಥ್ವಿ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಒಂದ್ ಕಡೆ ನೀರ್ ಬರ್ತಾ ಇಲ್ಲ. ಕಾವೇರಿ ನೀರಂತೂ ಈ ಒಂದು ಭಾಗದಲ್ಲಿ ಇದ್ರೂ ಕೂಡ ನೀರಿನ ಲಭ್ಯತೆ ಇಲ್ಲ. ವಾಟರ್ ಟ್ಯಾಂಕ್ಗಳನ್ನ ಅನಿವಾರ್ಯವಾಗಿ ಅವರು ಡಿಪೆಂಡ್ ಆಗುವಂತ ಪರಿಸ್ಥಿತಿ ಇದೆ. ಬೋರ್ವೆಲ್ಗಳಂತೂ ಸಂಪೂರ್ಣವಾಗಿ ನೀರನ್ನು ಸಂಪೂರ್ಣವಾಗಿ ತಳ ಕಚ್ಚಿರೋದ್ರಿಂದಾಗಿ ನೀರು ಸಿಗ್ತಾ ಇಲ್ಲ. ಇನ್ನೊಂದ್ ಕಡೆ ಇರುವಂತ ಒಂದು ನೀರಿನ ಸೋರ್ಸ್ ಅನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಸಮಸ್ಯೆ ಅನ್ನುವಂಥದ್ದು ಕೇವಲ ಬಾಪೂಜಿ ನಗರವನ್ನ ಪ್ರಾತಿನಿಧಿಕವಾಗಿ ಇಟ್ಕೊಂಡು ನೋಡುವಂತ ಟೈಮಲ್ಲಿ ಸಮಸ್ಯೆ ಈಗಾಯ್ತು ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಯಾವ ರೀತಿ ನೀರಿನ ಸಮಸ್ಯೆಯನ್ನು ಎದುರಿಸಬಹುದು, ಯಾವ ರೀತಿ ಎದುರಿಸಬೇಕಾಗುತ್ತೆ ಅಂತ ದೊಡ್ಡ ಮಟ್ಟದ ಗೊಂದಲ, ಅದೇ ರೀತಿ ಆತಂಕ ಬೆಂಗಳೂರಿಗರನ್ನ ಕಾಡ್ತಾ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಥಾಮಸ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ.